ಉಡಾ ಪ್ರಕರಣದಲ್ಲಿ ಆಯುಕ್ತರೇ ಲೋಕಾಯುಕ್ತರಿಗೆ ಲಂಚ ಕೊಟ್ಟಿದ್ದಾರೆ ಆರೋಪವನ್ನು ಸ್ನೇಹ ಕೃಷ್ಣ ಅವರು ಮಾಡಿದ್ದಾರೆ. ಹೀಗಾಗಿ ಬಿ ರಿಪೋರ್ಟ್ ಕೊಡ್ಲಿಕ್ಕೆ ಸಾಕಷ್ಟು ಲಂಚ ಕೊಟ್ಟಿದ್ದಾರೆ, 4 ಕೋಟಿ ರೂಪಾಯಿ ಅಂತ. ಇದ್ರ ಬಗ್ಗೆ ನಾನು ಹೆಚ್ಚಿನ ವಿವರ ತಿಳ್ಕೊಂಡಿಲ್ಲ. ಇದೇನಾದರೂ ಇತ್ತಂದ್ರೆ ಇದು ಭಾಳ ಒಂದು ಗಂಭೀರವಾದ ಆರೋಪ. ಇದ್ರ ಬಗ್ಗೆ ದೊಡ್ಡ ಪ್ರಮಾಣದ ವಿಚಾರಣೆ, ಸರಿಯಾದ ವಿಚಾರಣೆ ಆಗಬೇಕಾಗ್ತದೆ. ಲೋಕಾಯುಕ್ತರ ಹೆಸರು ಹೇಳ್ಯಾರಂತ. ಇವತ್ತು ಇದು ಖಾಲಿ ಸರ್ಕಾರ, ನಮ್ಮ ಖಾಲಿ ಟ್ರಂಕಿನ ಸರ್ಕಾರ ತೇಜಸ್ವಿ ಸೂರ್ಯ ಅವರಿಗೆ ಅರೆಸ್ಟ್ ಮಾಡುವಂಥ ಕೆಲಸ ಮಾಡೈತಿ. ಅವರು ಖಾಲಿ ಟ್ರಂಕನ್ನು ತುಂಬುವಂಥ ಕೆಲಸ ಮಾಡಬೇಕು ಹೊರತು ಖಾಲಿ ಟ್ರಂಕ್ ಐತೆ ಅಂತ ಜನರಿಗೆ ತೋರ್ಸಕ್ಕೆ ಹೋದ್ರೆ ಅದನ್ನು ಅರೆಸ್ಟ್ ಮಾಡುವಂಥ ಕೆಲಸ ಏನೈತಲ್ಲ, ಇದೊಂದು ಮೂರ್ತನದ ಪರಮಾವಧಿ ಅಂತ ನಾನು ಹೇಳ್ತೇನೆ. ಪ್ರೊಟೆಸ್ಟ್ ಮಾಡೋರನ್ನ ಅರೆಸ್ಟ್ ಮಾಡೋದು ನಾನು ಇದನ್ನು ಖಂಡಿಸ್ತೇನೆ ಸಂಪೂರ್ಣವಾಗಿ. ಉಡಾ ಪ್ರಕರಣದಲ್ಲಿ ಆಯುಕ್ತರೇ ಲೋಕಾಯುಕ್ತರಿಗೆ ಲಂಚ ಕೊಟ್ಟಿದ್ದಾರೆ ಆರೋಪವನ್ನು ಸ್ನೇಹ ಕೃಷ್ಣ ಅವರು ಮಾಡಿದ್ದಾರೆ. ಹೀಗಾಗಿ ಬಿ ರಿಪೋರ್ಟ್ ಕೊಡ್ಲಿಕ್ಕೆ ಸಾಕಷ್ಟು ಲಂಚ ಕೊಟ್ಟಿದ್ದಾರೆ, 4 ಕೋಟಿ ರೂಪಾಯಿ ಅಂತ. ಇದ್ರ ಬಗ್ಗೆ ನಾನು ಹೆಚ್ಚಿನ ವಿವರ ತಿಳ್ಕೊಂಡಿಲ್ಲ. ಇದೇನಾದರೂ ಇತ್ತಂದ್ರೆ ಇದು ಭಾಳ ಒಂದು ಗಂಭೀರವಾದ ಆರೋಪ. ಇದ್ರ ಬಗ್ಗೆ ದೊಡ್ಡ ಪ್ರಮಾಣದ ವಿಚಾರಣೆ, ಸರಿಯಾದ ವಿಚಾರಣೆ ಆಗಬೇಕಾಗ್ತದೆ. ಲೋಕಾಯುಕ್ತರ ಹೆಸರು ಹೇಳ್ಯಾರಂತ. ಇವತ್ತು ಇದು ಖಾಲಿ ಸರ್ಕಾರ, ನಮ್ಮ ಖಾಲಿ ಟ್ರಂಕಿನ ಸರ್ಕಾರ ತೇಜಸ್ವಿ ಸೂರ್ಯ ಅವರಿಗೆ ಅರೆಸ್ಟ್ ಮಾಡುವಂಥ ಕೆಲಸ ಮಾಡೈತಿ. ಅವರು ಖಾಲಿ ಟ್ರಂಕನ್ನು ತುಂಬುವಂಥ ಕೆಲಸ ಮಾಡಬೇಕು ಹೊರತು ಖಾಲಿ ಟ್ರಂಕ್ ಐತೆ ಅಂತ ಜನರಿಗೆ ತೋರ್ಸಕ್ಕೆ ಹೋದ್ರೆ ಅದನ್ನು ಅರೆಸ್ಟ್ ಮಾಡುವಂಥ ಕೆಲಸ ಏನೈತಲ್ಲ, ಇದೊಂದು ಮೂರ್ತನದ ಪರಮಾವಧಿ ಅಂತ ನಾನು ಹೇಳ್ತೇನೆ. ಪ್ರೊಟೆಸ್ಟ್ ಮಾಡೋರನ್ನ ಅರೆಸ್ಟ್ ಮಾಡೋದು ನಾನು ಇದನ್ನು ಖಂಡಿಸ್ತೇನೆ ಸಂಪೂರ್ಣವಾಗಿ. ಉಡಾ ಪ್ರಕರಣದಲ್ಲಿ ಆಯುಕ್ತರೇ ಲೋಕಾಯುಕ್ತರಿಗೆ ಲಂಚ ಕೊಟ್ಟಿದ್ದಾರೆ ಆರೋಪವನ್ನು ಸ್ನೇಹ ಕೃಷ್ಣ ಅವರು ಮಾಡಿದ್ದಾರೆ. ಹೀಗಾಗಿ ಬಿ ರಿಪೋರ್ಟ್ ಕೊಡ್ಲಿಕ್ಕೆ ಸಾಕಷ್ಟು ಲಂಚ ಕೊಟ್ಟಿದ್ದಾರೆ, 4 ಕೋಟಿ ರೂಪಾಯಿ ಅಂತ. ಇದ್ರ ಬಗ್ಗೆ ನಾನು ಹೆಚ್ಚಿನ ವಿವರ ತಿಳ್ಕೊಂಡಿಲ್ಲ. ಇದೇನಾದರೂ ಇತ್ತಂದ್ರೆ ಇದು ಭಾಳ ಒಂದು ಗಂಭೀರವಾದ ಆರೋಪ. ಇದ್ರ ಬಗ್ಗೆ ದೊಡ್ಡ ಪ್ರಮಾಣದ ವಿಚಾರಣೆ, ಸರಿಯಾದ ವಿಚಾರಣೆ ಆಗಬೇಕಾಗ್ತದೆ. ಲೋಕಾಯುಕ್ತರ ಹೆಸರು ಹೇಳ್ಯಾರಂತ. ಇವತ್ತು ಇದು ಖಾಲಿ ಸರ್ಕಾರ, ನಮ್ಮ ಖಾಲಿ ಟ್ರಂಕಿನ ಸರ್ಕಾರ ತೇಜಸ್ವಿ ಸೂರ್ಯ ಅವರಿಗೆ ಅರೆಸ್ಟ್ ಮಾಡುವಂಥ ಕೆಲಸ ಮಾಡೈತಿ. ಅವರು ಖಾಲಿ ಟ್ರಂಕನ್ನು ತುಂಬುವಂಥ ಕೆಲಸ ಮಾಡಬೇಕು ಹೊರತು ಖಾಲಿ ಟ್ರಂಕ್ ಐತೆ ಅಂತ ಜನರಿಗೆ ತೋರ್ಸಕ್ಕೆ ಹೋದ್ರೆ ಅದನ್ನು ಅರೆಸ್ಟ್ ಮಾಡುವಂಥ ಕೆಲಸ ಏನೈತಲ್ಲ, ಇದೊಂದು ಮೂರ್ತನದ ಪರಮಾವಧಿ ಅಂತ ನಾನು ಹೇಳ್ತೇನೆ. ಪ್ರೊಟೆಸ್ಟ್ ಮಾಡೋರನ್ನ ಅರೆಸ್ಟ್ ಮಾಡೋದು ನಾನು ಇದನ್ನು ಖಂಡಿಸ್ತೇನೆ ಸಂಪೂರ್ಣವಾಗಿ.